ಇಲ್ಲಿ ಡ್ರೌಟ್ ಆಗಿದೆ, ಬರ ಆಗಿದೆ, ಅವರಿಗೆ ಪರಿಹಾರ ಬಂದಿಲ್ಲ ಅಂದರೆ ನಾಚಿಕೆಗೇಡಿಗಳು ಅವರ ಅಜ್ಜಿ ಹಣ ಕೊಟ್ಟವ್ರಿಗೆ ಮಾಡ್ತಾರೆ. ಅವ್ರ ಹಣಕಾಸಿನ ಮಂತ್ರಿ ಯಾರು ಇಲ್ಲಿಂದ ರಾಜ್ಯಸಭೆಗೆ ಹೋಗ್ಯಾರ, ಕೊಡುವಂತ ಹೇಳೋದು ಸುಪ್ರೀಂ ಕೋರ್ಟು. ಇದಕ್ಕಿಂತ ಹೆಚ್ಚು ಏನು ಹೇಳಬೇಕು? ಸಂವಿಧಾನದ ಇಂಟರ್ಪ್ರಿಟೇಷನ್ ಸರಿ ತಪ್ಪು ಅನ್ನೋದನ್ನು ನಾವು ಮಾಡೋದಲ್ಲ, ಸುಪ್ರೀಂ ಕೋರ್ಟ್ ಮಾಡ್ತದೆ. ಸ್ಪಷ್ಟವಾಗಿ ದುರುಪಯೋಗ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರು ಏನು ಮಾಡಬೇಕು ಅನ್ನೋದನ್ನು ಸಿದ್ದರಾಮಯ್ಯ ಅವರು ತಮ್ಮ ಅಂತರಾತ್ಮ ಇದ್ದರೆ ಕೇಳಬೇಕು. ನನ್ನ ಈಗಾಗಲೇ ಹೇಳಿಬಿಟ್ಟಿದ್ದೇನೆ, ಅವರಿಗೆ ನೈತಿಕತೆ ಇದ್ದರೆ ಸಾರ್ವಜನಿಕ ಜೀವನದೊಳಗೆ ಲೀಗಲ್ದಿಂದ ನೀವು ಇರೋದಿಲ್ಲ. ನೈತಿಕತೆ ಇದ್ದರೆ ಆ ಸೈಟ್ಗಳನ್ನ ವಾಪಸ್ ಕೊಡಬೇಕು. ರಾಜೀನಾಮೆ ಇಲ್ಲ. ರಾಜೀನಾಮೆ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ನಾನು ಯಾವುದಕ್ಕೂ ಸಹಿ ಮಾಡಿಲ್ಲ, ಇದು ಮಾಡಿಲ್ಲ ಅಂತ. ನೀವು ನೋಡಿದ್ರೇನು? ನಾನು ನೋಡಿಲ್ಲ. ನಮ್ಮ ತಾಯಿ ಹೇಳ್ತಾ ಇದ್ರು ಪ್ರತ್ಯಕ್ಷ ನೋಡಿದ್ರು ಮಾಣಿಸಿ ನೋಡ್ಬೇಕಂತ. ಸೊ ನನ್ನ ಅಭಿಪ್ರಾಯದೊಳಗೆ ಇವತ್ತು ಇದ್ದವರೊಳಗೆ ಸ್ವಲ್ಪ ಸ್ಯಾಂಕ್ಟಿಟಿ ಮೇಂಟೈನ್ ಮಾಡ್ಕೊಂಡು ಬಂದಾರೆ. ಎದ್ರ ಬಗ್ಗೆ? ಫಿನಾನ್ಷಿಯಲ್ ಕರಪ್ಷನ್ ACB ಮಾಡಿದವ್ರು ಇವರೇ. ಅದು ಅಧಿಕಾರದ ದೊಡ್ಡ ದುರುಪಯೋಗ ಮಾಡಿಕೊಂಡ್ರು. ಹೈಕೋರ್ಟವ್ರು ಚೀಮರೆ ಹಾಕಿದ್ದಾರೆ ಇವರಿಗೆ. ಆದರೆ ಇವತ್ತು ಒಂದು ಸ್ವಲ್ಪ ನೆನ್ಪಿಟ್ಕೊಳ್ಳಿ, ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಯಾರಿದ್ದಾರೆ? ಭ್ರಷ್ಟಾಚಾರದ ಪ್ರತಿರೂಪ. ಈಗ ಕಾಂಗ್ರೆಸ್ ಮಂದಿಗೆ ಒಬ್ಬರು ಪ್ರಾಮಾಣಿಕ ಸಿಗೋದಿಲ್ಲ, ದೀಪ ಹಿಡ್ಕೊಂಡು ಹೋದರೆ ಅಂಥವ್ನು ತೊಗೊಂಡು ಬಂದು ಇಟ್ಟಿದ್ದಾರೆ. ಸೊ ನೀವು ಕೂಡ ಇವತ್ತೇನಿದೆಲ್ಲ ಇದ್ದಿದ್ದರೊಳಗೆ ಯಾರು ಅದು ಕುರುಡ್ರೊಳಗೆ ಮೆಳ್ಳಗಂಡ ಇದು ಅಂಥೇಳಿ ನನ್ನ ಅಭಿಪ್ರಾಯದೊಳಗೆ ಸಿದ್ದರಾಮಯ್ಯ ಇಲ್ಲ ಅಂತ ಹೇಳ್ತಾರೆ. ಅದನ್ನು ಟೇಕ್ ಇಟ್ ಅಟ್ ಫೇಸ್ ವ್ಯಾಲ್ಯೂ. ಆದರೆ ಅವರು ಅದನ್ನು ವಾಪಸ್ ಕೊಡಬೇಕು. ಆವಾಗ ಅವರು ನನ್ನ ಅಭಿಪ್ರಾಯದೊಳಗೆ ಸಾರ್ವಜನಿಕ ಜೀವನದಲ್ಲಿ ಒಂದು ಹೆಸರನ್ನು ಗಳಿಸ್ತಾರೆ.